ನಮ್ಮ ಪಾಪು ವೇಟ್ ಗೇನೇ ಆಗ್ತಿಲ್ಲ ಅನ್ನೋರು ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ಟ್ರೈ ಮಾಡಲೇಬೇಕು. ಯಾಕಂದ್ರೆ ಇಲ್ಲಿ ಯೂಸ್ ಮಾಡ್ತಿರುವಂತಹ ಎಲ್ಲ ಐಟಮ್ಸು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಹಾಗೆ ವೇಟ್ ಗೇನ್ಗೆ ತುಂಬಾನೇ ಒಳ್ಳೇದು. ಇಲ್ಲಿ ನಾನು ಸಾಬೂದಾನ ಅಂದ್ರೆ ಸಬ್ಬಕ್ಕಿನ ಓವರ್ ನೈಟ್ ಸೋಕ್ ಮಾಡಿ ಇಟ್ಕೊಂಡಿರ್ತೀನಿ. ಸಾಬೂದಾನ ಯಾಕೆ ಅಂದ್ರೆ ಇದರಲ್ಲಿರುವಂತಹ ಹೈ ಕ್ಯಾಲರಿ ಹೈ ಕಾರ್ಬೋಹೈಡ್ರೇಟ್ಸ್ ಇಂದ ವೇಟ್ ಗೇನ್ಗೆ ತುಂಬಾ ಪ್ರಾಮಿನೆನ್ಸ್ ಕೊಡುತ್ತೆ. ಸೊ ಡ್ರೈ ಫ್ರೂಟ್ಸ್ ನ ಕೂಡ 2 hours ನೆನ್ಸಿಟ್ಕೊಳ್ಬೇಕು. ನೆನ್ಸಿಟ್ಕೊಂಡಾಗ ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಆಗುತ್ತೆ ಹಾಗೆ ಡೈಜೆಷನ್ ಕೂಡ ಈಸಿ ಆಗುತ್ತೆ ಪಾಪುಗಳಲ್ಲಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಫುಲ್ ಸಾಫ್ಟ್ ಆಗೋ ತನಕ. ಅದಾದ್ಮೇಲೆ ನಾವು ಸ್ವಲ್ಪ ತುಪ್ಪದಲ್ಲಿ ಒಂದು 10 minutes ವಿತ್ ಲೋ ಫ್ಲೇಮ್ ಅಲ್ಲಿ ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ. ಅದು ಸಬ್ಬಕ್ಕಿ ಚೆನ್ನಾಗಿ ಸಾಫ್ಟ್ ಆಗಿರಬೇಕು. ಅದಾದ್ಮೇಲೆ ನಾವು ಪಾಪುಗೆ ಫೀಡ್ ಮಾಡ್ತಾ ಬರ್ಬೋದು. ಈ ತರ ಹೈ ಕ್ಯಾಲರಿ ಫುಡ್ಸ್ ನ ನಾವು ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ಕೊಡ್ಬೇಕಾಗತ್ತೆ ಮಕ್ಕಳ ವೇಟ್ ಗೇನ್. ಡೈಲಿ ಬೇಸಿಸ್ ಅಲ್ಲಿ ನಾವು ಬೇರೆ ಬೇರೆ ತರಹ ಫ್ರೂಟ್ಸ್, ವೆಜಿಟೇಬಲ್ಸ್, ಡ್ರೈ ಫ್ರೂಟ್ಸ್ ಹಾಗೆ ಡೈರಿ ಪ್ರಾಡಕ್ಟ್ಸ್ ಅಂದ್ರೆ ಪನ್ನೀರು, ಕರ್ಡ್ ಇವನ್ನೆಲ್ಲ ಆಡ್ ಮಾಡ್ಕೊಂಡಾಗ ಅವರ ವೇಟ್ ಗೇನ್ ನಾವು ಸ್ಟೇಬಲ್ ಆಗಿ ಇಟ್ಕೊಳ್ಳೋದಕ್ಕೆ ಅಥವಾ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ರೆಫರೆನ್ಸ್ಗೆ ಇಲ್ಲಿ ಚಾರ್ಟ್ ನ ಅಪ್ಲೋಡ್ ಮಾಡಿದ್ದೀನಿ, ಬೇರೆ ಮಾಮ್ಸ್ಗೂ ಕೂಡ ಶೇರ್ ಮಾಡಿ.